ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೇಯ ಈಸಕ್ಕಿ ಆಸೆ ನಿಮಗೇಕೆ ಈಶ್ವರನೊಬ್ಬ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಮುಟ್ಟದ ಎನ್ನ ಭಕ್ತಿ ಎನ್ನ ಆರಾಧ್ಯ ದೈವ ವಿಶ್ವಗುರು ಬಸವೇಶ್ವರರನ್ನ ಹಂಚುತ್ತೀವಿ, ಎಲ್ಲಾದ್ರ ಬಗ್ಗೆನೂ ಕೂಡ ತಿಳ್ಕೊಳ್ತೀವಿ. ಆದ್ರೆ ನಮ್ಮ ಮಠದ ಪರಂಪರೆ, ಇಲ್ಲಿರುವಂತ ಗದಿಗೆಯ ಪರಂಪರೆ, ನಮ್ಮ ಪೀಠಾಧಿಪತಿಗಳ ಪರಂಪರೆ, ಇವರಕ್ಕಿಂತಲೂ ಮೊದಲು ಇರುವಂತ 19 ಪೀಠಾಧಿಪತಿಗಳ ಚರಿತ್ರೆ ನಮಗೆ ಬೇಕಾಯ್ತಿ. ಮತ್ತೆ ನಾ ಪೂರ್ತಿ ಹೇಳ್ತೀನಿ ಅಂತ ಅಲ್ಲ, ಸೂಕ್ಷ್ಮವಾಗಿ ನಮ್ಮ ಮಠದ ಪರಂಪರೆ ಯಾವ ರೀತಿಯಾಗಿ ಬೆಳೀತು ಅನ್ನೋದಕ್ಕೆ ಹೇಳಿದ್ರಿ. ಈಗ ರಾಜು ಸರ್, ಮೈಸೂರು ಸಂಸ್ಥಾನದಲ್ಲಿ ನಮ್ಮ ಶ್ರೀಗಳು ಮೊಟ್ಟ ಮೊದಲನೇ ಮಹಂತ ಗುರುಗಳು ಆ ಮಠ ಮೈಸೂರು ಅರಸ ಮಂಥನದ ಗುರುಗಳಾಗಿದ್ದರು. ಈಗೇನ್ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ಮಠ ಐತಲ್ಲ, ಮೂಲ ನಮ್ಮ ಮೈಸೂರು ಮಹಂತ ಮಹಾಸ್ವಾಮಿಗಳ ಮಠ. ಒಟ್ಟು 750 ಮಠಗಳನ್ನ ಹೊಂದಿದಂತ ಕೀರ್ತಿ ನಮ್ಮ ಈ ಮಠಕ್ಕೆ ಸಲ್ಲಿಸುತ್ತೆ. ಈಗ ಉಳಿದಂತ ಮಠಗಳು 65 ಮಠಗಳು. ಇಲ್ಲೇ ಗದ್ದಿಗೆ ಐತಿ, ಸಿದ್ದರಾಮೇಶ್ವರರ ಗದ್ದಿಗೆ ಐತಿ, ಸುಡಿಯೊಳಗ ಗುರುಮಾಂತ ಮಹಾಸ್ವಾಮಿಗಳ ಗದ್ದಿಗೆ ಐತಿ, ಹನುಮಸಾಗರದಲ್ಲಿ ಕರಿಸಿದ್ದೇಶ್ವರ ಗದ್ದಿಗೆ ಐತಿ. ಒಬ್ಬೊಬ್ಬ ಮಹಾಂತರ ಅವರ ಆ ಪೂರ್ಣವಾದಂತ ಚರಿತ್ರೆಯನ್ನು ತೆಗೆದುಕೊಂಡಾಗ ನಮ್ದು ಅನೇಕ ಪುರಾಣಗಳನ್ನ ಹೊಂದಿದಂತಹದ್ದು ಅಂತ. ಇಲ್ಲಿ ಇರುವಂತಹ ಸಿದ್ದರಾಮೇಶ್ವರರ ಗದ್ದಿಗೆ ಅದು. ಇದು ನಿಜವಾಗಿ ನಾವು ನೋಡಿದಂತ ಘಟನೆ. ಏನಂದ್ರ ಈ ಗದ್ದಿಗೆಯಲ್ಲಿ ನಾವು ಹೇಳ್ತೀವಿ, ಎಲ್ಲರೂ ಏನಂತ ಹೇಳ್ತೀವಿ, ಇದು ಜೀವಂತ ಸಮಾಧಿ ಅಂತ. ಈಗ ಇದು ಬಾಗ್ಲ ಆ ಕಡೆ ಇತ್ತು, ಆ ಕಡೆ ಇದ್ದಾಗ ಆ ಬಾಗ್ಲ ತೆಗೆದು ಇದನ್ನ ಒಳ್ಳೆ ಮಂಟಪ ಮಾಡ್ಬೇಕಂತ ಹೇಳಿ ಯಾರು ಇದ್ದಂತ ಸಂದರ್ಭದಲ್ಲಿ ಅಂದ್ರ ರೇವಡಿ ಸರ್ ಇದ್ದಂತ ಸಂದರ್ಭದಲ್ಲಿ ಅವ್ರನ್ನ ನೆನೆಸ್ಬೇಕಾಗತ್ತೆ. ಅವ್ರಿದ್ದಂತ ಇದನ್ನು ಒಂದು ಹೊಸ ರೂಪ ಕೊಡೋಣ ಅಂತ ಹೇಳಿ ಪೂಜೆ ಶ್ರೀಗಳನ್ನ ಕರೆದುಕೊಂಡು ಬಂದ್ರು. ಅವಾಗ ಕಳಕಟ್ನವರು ಸಂಕನೂರು ಇದ್ರು, ನಮ್ಮ ರೇವಡಿ ಶರಣಪ್ಪಣ್ಣಿದ್ರು. ಎಲ್ಲರೂ ಕೂಡಿ ಆ ಗದಿಗೆ ಮೇಲಿನ ಕಲ್ಲನ್ನ ತೆಗೆದಾಗ ಅಲ್ಲೇ ಇರುವಂತ ನಿಜ ಸ್ಥಿತಿಯನ್ನ ಎಲ್ಲಾರ ಕಣ್ಣಾರೆ ಕಂಡು ಬೆಕ್ಕಸ್ಬೇಕಾದ್ರು. ಯಾಕಂದ್ರ ಅದರಲ್ಲಿರುವಂತ ಸಿದ್ದರಾಮೇಶ್ವರರು ಕೈಯಲ್ಲಿ ಹಿಂಗೆ ಹಿಡ್ಕೊಂಡು ಅದರಲ್ಲಿರುವಂತ ಜ್ಯೋತಿ ಇವಾಗ್ಲೂ ಕೂಡ ಐತಿ. ಇಂಥ ಪವಿತ್ರವಾದಂತ ಭೂಮಿ ಇದು. ನಮ್ಮಲ್ಲಿ ಸುಡಿಯೊಳಗ ಗುರುಮಾಂತ ಮಹಾಸ್ವಾಮಿಗಳಿದ್ರು. ಇವ್ರಿಗಿಂತ ಪೂರ್ವದಲ್ಲಿ ಮಹಾನ್ ತಪಸ್ವಿಗಳು. ಅವರು ಯಾವ ರೀತಿಯಾಗಿ ತಮ್ಮ ದಿನಚರಿ ಇತ್ತಂದ್ರ, ಅವರು ಇಲ್ಲಿಂದ ಸುಡಿಯಿಂದ ಕುದುರೆಮೂರ್ತಿ ಹೋಗ್ಬೇಕಾದ್ರೆ ಈಗಿಂದತೆ ವಾಹನಗಳ ವ್ಯವಸ್ಥೆ ಇದ್ದಿಲ್ಲ. ಟ್ರಂಕು ತಮ್ಮ ಹೆಗಲ ಮೇಲೆ ಹೊತ್ಕೊಂತಿದ್ರಂತ, ನಡ್ಕೊಂತ ಹೋಗ್ತಿದ್ರಂತ. ಯಾರಾದ್ರೂ ದಾರ್ಯಾಗ ಬಂದು ಅಪ್ಪಳ ನಿಮ್ ಟ್ರಂಕ್ ನನಗೆ ಬೇಕ್ರಿ, ಇದನ್ನ ಹೊತ್ಕೊಂಡ್ ಬರ್ತೀನಿ, ನಿಮ್ ಕೆಲಸ ನೀ ಮಾಡು, ನಮ್ ಕೆಲಸ ನಾ ಮಾಡ್ತೀನಿ ಅಂತಿದ್ರಂತ. ಅವ್ರು ಸೇವಿಸುವಂತ ಆಹಾರ ಒಂದಿಷ್ಟು ಒಣ ಚೂರ್ಮರಿ, ಯಾರಾದ್ರೂ ಒಂದಿಷ್ಟು ಕಪ್ ಹಾಲು ಕೊಟ್ರೆ ಅದನ್ನ ಸೇವನೆ ಮಾಡ್ತಿದ್ರಂತ. ಮಹಾನ್ ತಪಸ್ವಿಗಳು. ಈ ಮಠ ಅಂತ ಒಂದು ಪೂರ್ವವಾದಂತ ಹಿನ್ನೆಲೆಯನ್ನ ಹೊಂದಿದಂತಹದ್ದು. ಪೂಜ್ಯ ಶ್ರೀಗಳನ್ನು ಕೂಡ ಅದೇ ರೀತಿಯಾಗಿ ಈ ಮಠಕ್ಕೆ 20ನೇ ಅಧಿಪತಿಗಳಾಗಿ ಬಂದರು. 20ನೇ ಅಧಿಪತಿಗಳಾಗಿ ಬಂದಾಗ ಇಲ್ಲಿರುವಂತ ಎಲ್ಲಾ ಮಠಗಳನ್ನು ಕೂಡ ಏನು ಜೀರ್ಣಾವಸ್ಥೆಯಲ್ಲಿತ್ತು. ಆ ಜೀರ್ಣಾವಸ್ಥೆಯಲ್ಲಿರುವಂತ ಮಠಗಳನ್ನ 65 ಮಠಗಳನ್ನ ಪುನಶ್ಚೇತನಗೊಳಿಸಿದರು. ನಮ್ಮ ಎಲ್ಲೆಲ್ಲ ಮಠಗಳ ಎಂತೆಂತ ಆಸ್ತಿ ಇತ್ತು ಆ ಎಲ್ಲಾ ಮಠಗಳು ಕೂಡ ಹೋದು ಅಂದ್ರೆ ಈಗಲೂ ಕೂಡ ಐತಿ. ಆದ್ರ ಅವು ಇನ್ನೂ ಕೂಡ ಏನಾಗ್ಬೇಕಾಯ್ತು ಅಂದ್ರೆ ಪುನರ್ಜೀವನ ಆಗ್ಬೇಕಾಗೈತಿ. ಶ್ರೀಗಳು ತಮಗಾದಂತ ಕಾರ್ಯದಲ್ಲಿ ತಮ್ಮ ಈ ಒಂದು ಅವಧಿಯೊಳಗ ಸಾಕಷ್ಟು ಮಠಗಳನ್ನು ಪುನರುಜ್ಜೀವನಗೊಳಿಸಿ ಭಕ್ತರಿಗೆ ಆಶ್ರಯದಾತರಾಗಿದ್ದಾರೆ. ಶಿಕ್ಷಣ ಸಂಸ್ಥೆಗಳನ್ನು ತೆಗೆದಿದ್ದಾರೆ. ನಮ್ಮಲ್ಲಿ ಸುಡಿಯೊಳಗ ಗುರುಮಾಂತೇಶ್ ಪ್ರಾಥಮಿಕ ಶಾಲೆ ಐತಿ, ಗುರುಮಾಂತೇಶ್ ಪ್ರೌಢಶಾಲೆ ಐತಿ, ಗುರುಮಾಂತೇಶ್ ಪದವಿ ಪೂರ್ವ ಕಾಲೇಜ್ ಐತಿ. ಇವೆಲ್ಲವುಗಳನ್ನ ಎಲ್ಲಿ ಕೂಡ ಅವರು ಒಂದು ಪೈಸಾ ಇಸ್ಕೊಳ್ಳಾರ್ದ ತಮ್ಮ ಜೋಳಿಗೆಯಿಂದ ಆ ಮಠವನ್ನ ಇರುವಂತ ಶಿಕ್ಷಣ ಸಂಸ್ಥೆಯನ್ನ ಬೆಳೆಸಿದ್ದಾರೆ. ನಾನು ಕೂಡ ಆ ಸಂಸ್ಥೆಯಲ್ಲಿ ಒಬ್ಬ ಪ್ರೌಢಶಾಲಾ ಶಿಕ್ಷಕ. ಈ ಪುಣ್ಯವನ್ನ ಕೊಟ್ಟಂತವರು ಶ್ರೀಗಳು. ನಾನು 25 ವರ್ಷ ಆದಲ್ಲಿ ಸೇವೆ ಸಲ್ಲಿಸಾಕ. ಪೂಜ್ಯ ಶ್ರೀಗಳ ಚರಿತ್ರೆಯನ್ನು ಒಂದೆರಡು ಮಾತಿನಲ್ಲಿ ಹೇಳ್ತೀನಿ. ಈಗೆಲ್ಲರೂ ನಮ್ಮ ಕರ್ನಾಟಕದೊಳಗೆ ಸಾಕಷ್ಟು ಮಹಾನ್ ಮೇಧಾವಿಗಳದಾರ. ವಚನ ಸಾಹಿತ್ಯವನ್ನು ಓದಿದಂತವರದಾರ. ಅಪ್ಪಗಳದ್ದು 3 ಮಾಸ್ಟರ್ ಡಿಗ್ರಿ,
ಒಂದು ಇಂಗ್ಲಿಷ್ ಮಾಸ್ಟರ್ ಡಿಗ್ರಿ, ಎರಡನೇದು ಹಿಂದಿ ಮಾಸ್ಟರ್ ಡಿಗ್ರಿ, ಇನ್ನೊಂದು ಸಂಸ್ಕೃತ ಮಾಸ್ಟರ್ ಡಿಗ್ರಿ. ವಚನ ಸಾಹಿತ್ಯವನ್ನ ಈ ನಾಡಿನಲ್ಲಿ ಯಾರಾದರೂ ಅರಗಿಸಿಕೊಂಡಿದ್ರ? ಪೂಜ್ಯ ಶ್ರೀಗಳಂಗ ವಚನ ಸಾಹಿತ್ಯವನ್ನ ಯಾರೂ ಕೂಡ ಅಳವಡಿಸಿಕೊಂಡಿಲ್ಲ. ಅವರು ನಡೆದಾಡ ಕತ್ತಿದ್ರಂದ್ರ, ಪೂಜೆ ಮುಗಿಸಿ ನಡೆದಾಡ ಕತ್ತಿದ್ರಂದ್ರ 100 ವಚನ ಹೇಳ್ತಾರೆ. ಬರೀ ವಚನ ಹೇಳುವುದಲ್ಲ, ಅದರ ವಿವರಣೆಯನ್ನು ಕೂಡ ಕೊಡ್ತಾರೆ. ಅಲ್ಲಿ ಅವರು ಸುಡಿ ಬಂದಾಗ ಪೂಜೆ ಮಾಡಿಕೊಂಡು ಮತ್ತೆ ಅಡ್ಡಾಡ್ಕೊಂಡನ ಆ ಪುರಾಣವನ್ನು ಹೇಳ್ತಾ ಇರ್ತಾರ, ವಚನ ಸಾಹಿತ್ಯವನ್ನು ಹೇಳ್ತಿರ್ತಾರ. ಬಸವಣ್ಣನನ್ನ ಸಂಪೂರ್ಣವಾಗಿ ಅರಗಿಸಿಕೊಂಡಂತವ್ರು. ಒಂದ್ಸಾರಿ ಹಂಪಿ ವಿಶ್ವವಿದ್ಯಾನಿಲಯ 15 ರಾಷ್ಟ್ರಗಳ ಕೆಲವೊಂದು ವಿದ್ವಾಂಸರನ್ನ ಕರೆಸಿತ್ತು. ಈಗ ಒಂದು 5-6 ವರ್ಷದ ಹಿಂದೆ ಪೂಜ್ಯರನ್ನು ಕೂಡ ಅಲ್ಲಿಗೆ ಆಹ್ವಾನಿಸಿತ್ತು ವಚನ ಸಾಹಿತ್ಯದ ಬಗ್ಗೆ ಬರೆಯುವುದಕ್ಕ ಅಥವಾ ಹೇಳುವುದಕ್ಕ. ಇಂಗ್ಲಿಷ್ನೊಳಗ 1 ತಾಸು 15 ನಿಮಿಷ ಮಾತಾಡಿದ್ರು. ಎಷ್ಟು? 1 ತಾಸು 15 ನಿಮಿಷ ವಚನ ಸಾಹಿತ್ಯದ ಬಗ್ಗೆ ಮಾತನಾಡಿದಾಗ 15 ದೇಶಗಳಲ್ಲಿರುವಂತ ಎಲ್ಲಾ ವಿದ್ವಾಂಸರು ತಲೆದೂಗಿದ್ರು. ಇವರಷ್ಟು ವಚನ ಸಾಹಿತ್ಯವನ್ನು ನಾವು ಎಂದೂ ತಿಳ್ಕೊಂಡಿಲ್ಲ. ಬಸವಣ್ಣನನ್ನ ತಮ್ಮ ಉಸಿರಾಗಿ ಇಟ್ಟುಕೊಂಡಂತವರು, ಅಷ್ಟು ಮಹತ್ತರವಾದಂತ ಕಾರ್ಯ ಸಾಧನೆಯನ್ನು ಮಾಡಿದಂಥವ್ರು ಪೂಜ್ಯ ಶ್ರೀಗಳು. ಅವರಲ್ಲಿ ಆ ಸಾಹಿತ್ಯದ ಬರ್ತಾರೆ. ಈಗೂ ಕೂಡ ಸಾಲಿಪ್ ಅಂದ್ರಂಗ ನಮಗೂ ಕೂಡ 1 ತಾಸು ಪಾಠ ಮಾಡಿದ್ವಿ ಅಂದ್ರೆ ನಿಸ್ಸತ್ವಾಗ್ತೀವಿ. ಬಂದವರು ಪಾಠ ಮಾಡಕ್ ಹತ್ತೀರ 3 ತಾಸು ಪಾಠ ಮಾಡಿ 3 ತಾಸು ಪಾಠ ಮಾಡ್ತಾರೆ. ಅವರು ಪೂಜಾ ವಿಧಾನಗಳನ್ನ ಈಗಿನ ಸ್ವಾಮಿಗಳನ್ನು ನೋಡಿವಿ, ಆ ಬೇರೆ ಸ್ವಾಮಿಗಳನ್ನ ಅದಗಳಿರ್ತಾ ಇಲ್ಲ. ಆದ್ರೆ ಈ ಸ್ವಾಮಿಗಳು ಮುಂಜಾನೆ ಸ್ನಾನ ಪೂಜಾದಿಗಳನ್ನು ಮಾಡಿಕೊಂಡು ಆ ಸ್ಥಳದ ಮೇಲೆ ಏನವರು ಆಹಾರ ಸೇವನೆ ಮಾಡ್ತಾರೋ, ಪ್ರಸಾದ ಸ್ವೀಕಾರ ಮಾಡ್ತಾರೋ, ಅದನ್ನು ಬಿಟ್ಟು ರಾತ್ರಿ 10 ಗಂಟೆ ಆಗಲಿ 1 ಹನಿ ನೀರನ್ನು ಹಾಕಿದನ ಅವ್ರು ಹಿಂಗ ಗೊತ್ತಿರ್ತಾರ. ಇದು ಅವರ ತಪಶಕ್ತಿ. ಈ ಶಕ್ತಿಯನ್ನ ಇದಕ್ಕಾಗಿನ 20 ಮಂದಿ ನಮ್ಮ ಈ ಮೈಸೂರು ಮಠದ ಪರಂಪರೆಯಲ್ಲಿ ಇರುವಂತವರನ್ನ, ಒಂದು ಮೈಸೂರು ಮಹಾಂತೇಶ್ವರ ಲೀಲಾಮೃತ ಅನ್ನುವಂಥದ್ದನ್ನ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದ SS ಹಿರೇಮಠ ಅವರು ಅವನ್ನೆಲ್ಲ ಸಾಹಿತ್ಯವನ್ನ ಸಂಗ್ರಹ ಮಾಡಿ ಒಂದು ಮೈಸೂರು ಲೀಲಾಮೃತ ಅನ್ನುವಂತ ಒಂದು ಗ್ರಂಥವನ್ನ ಅದನ್ನ ನಮ್ಮ ವೀರೇಶ್ವರ ಪುಣ್ಯಾಶ್ರಮದ ಯಾರು ಪುಣ್ಯಾಶ್ರಮದಲ್ಲಿ ಗುರುಸ್ವಾಮಿ ಕಲ್ಕೇರಿಯವರು ಏನ್ ಮಾಡಿದಾರೆ ಅಂದ್ರೆ ಮೈಸೂರು ಮಹಾಂತೇಶ್ವರ ಲೀಲಾಮೃತ ಅನ್ನುವಂತ ಪುಸ್ತಕ ತಂದಾರ. ನಾ ಎಲ್ಲರಲ್ಲಿ ಕೇಳ್ಕೊಳ್ಳೋದು ಇಲ್ಲೆಲ್ಲ ಹಿರಿಯರದಾರ, ಈ ಊರಿನ ಗಣ್ಯರದಾರ, ನಾವು ಯಾರ್ಯಾರೋ ಪುರಾಣ ಹಚ್ಚಿವಿ. ಮುಂದಿನ ಸಲ ಅದನ್ನು ಕೂಡ ನಾವು ಶ್ರೀಮಠದಲ್ಲಿ ಗುರುಮಹಾಂತೇಶ್ವರ ಲೀಲಾಮೃತ ಪುರಾಣವನ್ನ ಹಚ್ಚಿ ನಾವು ಅದನ್ನ ಎಲ್ಲರಿಗೂ ಉಣಬಡಿಸೋಣ ಅಂತ ಹೇಳಿ ನನ್ನೆರಡು ಸಂಕ್ಷಿಪ್ತವಾದ ಮಾತುಗಳನ್ನ ಪೂಜ್ಯ ಶ್ರೀಗಳ ಪಾದಕ್ಕೆ ಅರ್ಪಿಸಿ ಮುಗಿಸುತ್ತೇನೆ.